ಮಹಿಳೆ ಬಲಿ ಹಾಗೂ ರೈತರ ಮೇಲೆ ನಡೆದಂತಹ ಲಾಠಿ ಚಾರ್ಜ್ ಅನ್ನು ಖಂಡಿಸಿ ಇವತ್ತು ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಬಂದ್ಗೆ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಏನು ಬಾಳೆಹೊನ್ನೂರು ಪಟ್ಟಣದಲ್ಲಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ಏನು ಟೆಂಟ್ ಅನ್ನು ಹಾಕಿ ಪ್ರತಿಭಟನೆಗೆ ಕರೆ ಕೊಟ್ಟಿರ್ತಕ್ಕಂಥದ್ದು. ಇದೀಗ ಮಾಜಿ ಸಚಿವ DN ಜೀವರಾಜ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಸರ್, ಈ ಒಂದು ಪ್ರತಿಭಟನೆಗೆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಅನ್ನು ಮಾಡ್ತಾರೆ, 29ಕ್ಕೂ ಹೆಚ್ಚು ಜನರ ಮೇಲೆ ಕೇಸನ್ನು ಹಾಕ್ತಾರೆ, ತಮ್ಮ ಮೇಲೂ ಕೂಡ ಹಾಕಿದ್ದಾರೆ ಅನ್ನೋ ಒಂದು ಆರೋಪ ಇರ್ತದೆ. ನೋಡಿ, ಇವತ್ತಿನ ಹೋರಾಟ ಇರುವಂಥದ್ದು 13 ಜನರ ಸಾವಾಗಿದೆ. ಇದು ಒಂದೆರಡಲ್ಲ, 13 ಜನರ ಸಾವಾಗಿರುವಂಥ ಸಂದರ್ಭದಲ್ಲಿ ಆನೆ ತುಳಿತ ಕಾಡ್ಕೋಣದಿಂದ ಸರ್ಕಾರ ಏನೂ ಸ್ಪಂದಿಸ್ತಾ ಇಲ್ಲ. ಶಾಸಕರು ಮನೆಯಲ್ಲಿದ್ದೂ ಅವ್ರ ಮನೆಯಿಂದ 4 ಕಿಲೋಮೀಟರ್ ದೂರದಲ್ಲಿದ್ದರೂ ಅವರು ನಿನ್ನೆ ಬೆಳಗ್ಗೆಯಿಂದ ಸಂಜೆ ತನಕ ತಾಳ್ಮೆ ಪರೀಕ್ಷೆ ಮಾಡಿದ್ದಾರೆ ಮತ್ತು ಅವ್ರು ಬಂದು ನಿಂತು ಲಾಠಿ ಚಾರ್ಜ್ ಮಾಡಿಸುವಂಥ ಕಾರ್ಯಕ್ರಮ ಮಾಡಿದ್ದಾರೆ. ಈ ಲಾಠಿ ಚಾರ್ಜನ್ನು ನಾವು ಯಾಕೆ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಅವ್ರು ಹೇಳ್ತಾರಂತೆ ಹಾವೇರಿಯವ್ರು ಸಾವಾಗಿರೋದು ಜನ ಕಡಿಮೆ ಇದ್ದರು, ಅದಕ್ಕಾಗಿ ಈಗಲೇ ಹೊಡಿಬೇಕು, ಮುಂದೆ ಯಾವ್ದಾರು ಆದರೆ ಜನ ಜಾಸ್ತಿ ಸೇರ್ತಾರೆ, ಅದಕ್ಕೆ ಹತ್ತಿಕ್ಕುವ ಕಾರ್ಯಕ್ರಮ ಅಂತ. ನಾವು ಇದನ್ನು ವಿರೋಧ ಮಾಡ್ತೇವೆ ಮತ್ತು ಈಗ ಹಾಕಿರುವಂಥ ಕೇಸ್ಗಳನ್ನು ಬೇಷರತ್ತಾಗಿ ವಾಪಸ್ ತಗೊಬೇಕು. ಅವ್ರು ಸಾವಾದವ್ರ ಮನೆಗೆ ಒಂದು ಕೆಲಸ ಕೊಡಬೇಕು. ಅವರಿಗೆ ಈ 20 ಲಕ್ಷ ರೂಪಾಯಿಗಳು ಸಾಕಾಗಲ್ಲ. ಸ್ಪೈನಲ್ ಕಾರ್ಡ್ ಕಟ್ಟಾಗಿ ಬಿದ್ದಿರುವಂಥವ್ರು ಒಬ್ರು ಇದ್ದಾರಲ್ಲ, ಅವ್ರಿಗೆ 1 ಕೋಟಿ ರೂಪಾಯಿ ಎಷ್ಟು ಕೊಡಬೇಕು. ಜೀವಮಾನ ಪರ್ಯಂತ ಕೈಕಾಲು ಎತ್ತೋಕ್ಕಾಗಲ್ಲ. ಅವರು ಅಂಗಾಂಗಗಳು ಮೇಲ್ಗಡೆ ಸರಿ ಇರ್ತವೆ, ಕೆಳಗಡೆ ಇಲ್ಲ. ಇದನ್ನೆಲ್ಲ ಇಟ್ಕೊಂಡು ನಾವಿವತ್ತು ಈ ಚಳವಳಿಯನ್ನು ಇಟ್ಟಿದ್ದೇವೆ. ಈ ಚಳವಳಿಯಲ್ಲಿ ನಮ್ಮದು ಮುಖ್ಯವಾಗಿ ರೈಲ್ವೆ ಬ್ಯಾರಿಕೇಡ್ಗಳನ್ನು ಹಾಕೋದ್ರ ಮುಖಾಂತರ ಆನೆ ಬರದೇ ಇರೋಂಗೆ ನೋಡ್ಕೊಬೇಕು. ಸಾವಾದವ್ರ ಮನೆಗೆ 50 ಲಕ್ಷ ರೂಪಾಯಿ ಕೊಡಬೇಕು, ಒಂದು ಕೆಲಸ ಕೊಡಬೇಕು ಮತ್ತು ಹಾಕಿರುವ ಕೇಸ್ಗಳನ್ನು ವಿತ್ಡ್ರಾ ಮಾಡಬೇಕು. ಶಾಸಕರ ದೌರ್ಜನ್ಯವನ್ನು ಖಂಡಿಸ್ತೇವೆ ನಾವು. ಸರ್, ಈಗ ಶಾಸಕರು ಕೂಡ ಅಲ್ಲೇ ಇದ್ದು ಶಾಸಕರ ಸಮ್ಮುಖದಲ್ಲೇ ಒಂದು ಲಾಠಿ ಚಾರ್ಜ್ ಆಗುವಂಥ ಪ್ರಯತ್ನ ನಡೀತಿದೆ, ಆದರೂ ಕೂಡ ಶಾಸಕರು ತಡಿಲಿಕ್ಕೆ ಮುಂದಾಗೋದಿಲ್ಲ. ಸರ್, ತಾವು ಕೂಡ ಅಲ್ಲಿದ್ರಿ, ಹಾಗೂ ತಮ್ಮ ಮೇಲೂ ಕೂಡ ಲಾಠಿ ಚಾರ್ಜ್ ಆಯಿತು ಅನ್ನೋ ಒಂದು ಮಾಹಿತಿ ಇತ್ತು. ನಾನು ಇದ್ದೆ. ಶಾಸಕರಿಗೆ ಹಣದ ಮದವೋ ಇಲ್ಲ ಅಧಿಕಾರದ ಮದವೋ ಗೊತ್ತಿಲ್ಲ, ಮದ ಏರಿದಂತೆ ವರ್ತನೆ ಮಾಡಿದ್ರು. ಅವರು ನಿಂತು ಹೊಡೆಸುವಂಥ ಕಾರ್ಯಕ್ರಮ ಮಾಡಿದ್ರಲ್ಲ, ಇದನ್ನು ಯೋಚಿಸ್ಲಿಕ್ಕೂ ಸಾಧ್ಯ ಇಲ್ಲ. ದೇಶದ ಪ್ರಪ್ರಥಮ ಶಾಸಕ ನಿಂತು ನಮ್ಮ ಕ್ಷೇತ್ರದ ಜನರಿಗೆ ಹೊಡೀರಿ 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 ಅಂತ, ಅದರ ವಿರುದ್ಧವಾಗೇ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿಯು ಬೆಂಬಲ ಕೊಟ್ಟು ಈ ಚಳವಳಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಪಕ್ಷ ಇದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟಿದೆ. ನಾವು ರೈತ ಪರವಾಗಿ ಯೋಚಿಸ್ತಾ ಇದ್ದೇವೆ. ಶಾಸಕರು ಅವ್ರನ್ನ ಅವರು ಯೋಚಿಸ್ಕೊತಾ ಇದ್ದಾರೆ. ಶಾಸಕರ ಈ ವರ್ತನೆ ದುಂಡಾವರ್ತನೆ ಇದು. ನಿನ್ನೆ ನೀವು ಇದ್ರಿ, ವಿನೋದ್ ಮೇಲೆ ಅವ್ರಿಗೆ ಹೊಡೆಯಲಿಕ್ಕೆ ಹೋಗ್ತಾ ಇದ್ದಾಗ ನಾನು ನನ್ನ ಕೈನಲ್ಲಿ ಎಳೆದು ಶಾಸಕರನ್ನ ಹಿಂದಕ್ಕೆ ಬಿಟ್ಟೆ. ಈ ಥರದ ದುಂಡಾವರ್ತಿ ವರ್ತನೆ ನೀವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವನ್ನೂ ಸೇರಿಸಿ ಇವತ್ತಿನ ಪ್ರತಿಭಟನೆ ಇಟ್ಟಿದ್ದಾರೆ. ಇವಿಷ್ಟು ಏನು ಮಾಜಿ ಸಚಿವ DN ಜೀವರಾಜ್ ಅವರ ಮಾತಾಗಿರ್ತಕ್ಕಂಥದ್ದು. ಶಾಸಕರ ಮುಂದೆ ನಿಂತು ಪ್ರತಿಭಟನೆಯನ್ನು ಹತ್ತಿಕ್ಕುವ ಕೆಲಸ ಮಾಡಿದ್ದೇವೆ, ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.